ಹೆಲೋ ಗೈಸ್, ಸಿಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀನಿ. ಇಲ್ಲಿ ನಾನು ಬೆಂಡೆಕಾಯಿ ತಗೊಂಡಿದ್ದೀನಿ, ಅದನ್ನೀಗ ಕಟ್ ಮಾಡ್ತಿದ್ದೀನಿ. ನೋಡ್ಬೋದು, ಒಂದು ಬೆಂಡೆಕಾಯನ್ನು 4 ಕಟ್ ಮಾಡ್ತಿದ್ದೀನಿ, ಮಧ್ಯದಲ್ಲಿ ಕಟ್ ಮಾಡಿ. ಹೀಗೆ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ಳುವ. ಈಗ ನಾವು ಇದಕ್ಕೆ ಮಸಾಲವನ್ನು ರೆಡಿ ಮಾಡುವ. ಇಲ್ಲಿ ನಾನು ಸ್ವಲ್ಪ ಜೀರಾ ಪೌಡರನ್ನು ತಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬೆಂಡೆಕಾಯಿ ತಗೊಳ್ತೀರಾ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಮೆಣಸಿನ ಹುಡಿ, ಮತ್ತು ಇಲ್ಲಿ ಚಾಟ್ ಮಸಾಲ ಪೌಡರನ್ನು ತಗೊಂಡಿದ್ದೀನಿ. ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಮ್ಯಾಗಿ ಮಸಾಲವನ್ನು ಸೇರಿಸ್ತಿದ್ದೇನೆ. ಈಗ ಇದಕ್ಕೆ ಅರ್ಧ ನಿಂಬೆ ರಸವನ್ನು ಕೂಡ ಸ್ಕ್ವೀಸ್ ಮಾಡಿ ಹಾಕುವ. ಇನ್ನಿದಕ್ಕೆ ನಾವು ಕಾರ್ನ್ಫ್ಲವರ್ ಹುಡಿಯನ್ನು ಕೂಡ ಸೇರಿಸುವ. ಇಲ್ಲಿ ನಾನು 3 ಸ್ಪೂನಷ್ಟು ಕಾರ್ನ್ಫ್ಲವರ್ ಹುಡಿಯನ್ನು ಕೂಡ ಸೇರಿಸಿದ್ದೇನೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳಿ. ಸ್ವಲ್ಪ ಹಳದಿ ಹುಡಿಯನ್ನು ಕೂಡ ಸೇರಿಸಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ನೀರೆಲ್ಲ ಏನು ಹಾಕಬಾರ್ದು, ನೀರು ಹಾಕಿದ್ರೆ ಅದು ಪೇಸ್ಟ್ ಆಗಿ ಹೋಗುತ್ತೆ. ಸೊ ಹೀಗೇನೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ತುಂಬ ಕ್ರಂಚಿಯಾಗಿರುತ್ತೆ. ಈಗ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಇದಕ್ಕೆ ಆಲ್ರೆಡಿ ಯೂಸ್ ಮಾಡಿದ ಎಣ್ಣೆಯನ್ನೇ ನಾನಿಲ್ಲಿ ಉಪಯೋಗಿಸ್ತಿದ್ದೇನೆ. ಸೊ ಇದು ಕೊಬ್ಬರಿ ಎಣ್ಣೆ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನಾನಿಲ್ಲಿ ಜಸ್ಟ್ ಒಂದನ್ನು ಹಾಕಿ ನೋಡ್ತಿದ್ದೇನೆ ಬಿಸಿ ಆಗಿದೆಯಾ ಇಲ್ವಾ ಅಂತ. ಈಗ ನೋಡ್ಬೋದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನಾನಿಲ್ಲಿ ಬೆಂಡೆಕಾಯನ್ನು ಸೇರಿಸ್ತಿದ್ದೇನೆ. ನಾನಿಲ್ಲಿ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ.
ಲೈಟ್ ಬ್ರೌನ್ ಕಲರ್ ಆಗಿ ಬರುವಾಗ ಇದನ್ನು ನಾವು ತೆಗೆಯೋಣ. ಹಾಗೇನೆ ಇನ್ನೊಮ್ಮೆ ಫ್ರೈ ಮಾಡುವ. ಈಗ ನಮ್ಮದು ಫೈನಲಿ ಇಲ್ಲಿ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.